ಹುಬ್ಬಳ್ಳಿಯ ನೇಹಾ ಮಾದ್ರಿ ಅಂಜಲಿ ಹತ್ಯೆ ಪ್ರಕರಣ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದಷ್ಟು ಪ್ರತಿಭಟನೆಯನ್ನು ಕೂಡ ಮಾಡೋ ಮೂಲಕವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹುಬ್ಬಳ್ಳಿ ನೇಹಾ ಹತ್ಯೆಯ ಮಾದರಿಯಲ್ಲೇ ಅಂಜಲಿ ಹತ್ಯೆ ಆಗಿದೆ ಅಂತ ಖಂಡಿಸಿ ಕಿಮ್ಸ್ ಬಳಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆರೋಪಿಯನ್ನ ಗಲ್ಲಿಗೇರಿಸಬೇಕು ಅನ್ನುವಂತಹ ಕೂಗು ಕೂಡ ಜೋರಾಗ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಪರಿಸ್ಥಿತಿ ಹೇಗಿದೆ ಅಂತ. ಅಂಜಲಿ ಕುಟುಂಬಸ್ಥರು ಮತ್ತು ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಂಜಲಿಯ ಮೃತದೇಹವನ್ನ ಪ್ರತಿಭಟನಾ ಸ್ಥಳದಲ್ಲಿ ತೆಗೆದುಕೊಂಡು ಬರೋ ಮೂಲಕವಾಗಿ ಪ್ರತಿಭಟನಾ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಆರೋಪಿಯನ್ನ ಬಿಡಕೂಡದು, ಆರೋಪಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಆಗ್ರಹ ಕೂಡ ಸ್ಥಳೀಯರು ಮತ್ತು ಕುಟುಂಬಸ್ಥರಿಂದ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಪ್ರತಿಭಟನೆಯಲ್ಲಿ ಕುಟುಂಬಸ್ಥರು ಮತ್ತು ಸ್ಥಳೀಯರು ಭಾಗಿಯಾಗಿದ್ದಾರೆ. ಅಂಜಲಿ ಹತ್ಯೆಯನ್ನು ಖಂಡಿಸಿ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಈ ಒಂದು ಪ್ರತಿಭಟನೆಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ನಡೆಸ್ತಾ ಇರ್ತಕ್ಕಂತಹ ಪ್ರತಿಭಟನೆ, ಅಂಜಲಿಯ ಮೃತದೇಹವನ್ನು ಇರಿಸುವ ಮೂಲಕವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸ್ಥಳೀಯರು ಮತ್ತು ಕುಟುಂಬಸ್ಥರು ಒಂದೇ ಧ್ವನಿ ಅವರದ್ದು, ನ್ಯಾಯ ಬೇಕು, ನ್ಯಾಯ ಸಿಗುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ, ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ದೀವಿ ಅನ್ನುವಂತಹ ಒಂದು ಪ್ರಕಟಣೆ ಹೊರ ಬೀಳೋವರೆಗೂ ಕೂಡ ನಮ್ಮ ಹೋರಾಟವನ್ನು ಕೈ ಬಿಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ. ಒಂದು ಭಾಗದಲ್ಲಿ ಕುಟುಂಬಸ್ಥರು ಮಗಳನ್ನ ಕಳೆದುಕೊಂಡು, ಕುಟುಂಬದ ಸದಸ್ಯ ಒಬ್ಬಳನ್ನ ಕಳೆದುಕೊಂಡಂತಹ ದುಃಖದಲ್ಲಿ ಇದ್ದಾರೆ. ಅವರ ಒಂದು ಆಕ್ರಂದನ ಮುಗಿಲು ಮುಟ್ಟಿದೆ. ಮಗದೊಂದು ಕಡೆಯಲ್ಲಿ ಪ್ರತಿಭಟನಾ ಆಕ್ರೋಶ. ಇನ್ನೂ ಎಲ್ಲಿಯವರೆಗೂ, ಇನ್ನೂ ಎಷ್ಟು ಸಾವುಗಳು ಬೇಕು, ಯಾವಾಗ ಕಾನೂನು ಬಿಗಿಯಾಗುವುದು? ಇಂತಹ ಆರೋಪಿಗಳಿಗೆ ಶಿಕ್ಷೆಯನ್ನ ಕೊಡದೇ ಇದ್ರೆ, ಕಠಿಣ ಶಿಕ್ಷೆಗಳು ಆಗದೇ ಇದ್ದಂತಹ ಸಂದರ್ಭದಲ್ಲಿ ಇನ್ನೆಷ್ಟು ಸಾವುಗಳು ಇದೇ ರೀತಿ ಮುಂದುವರಿಬೇಕು, ಇನ್ನೆಷ್ಟು ಹೆಣ್ಣು ಮಕ್ಕಳು ಬಲಿಯಾಗಬೇಕು ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಹುಬ್ಬಳ್ಳಿಯ ನೇಹಾ ಹತ್ಯೆಯನ್ನ ಎಲ್ಲರೂ ಕೂಡ ಖಂಡಿಸಿದ್ರು. ಆ ರೀತಿಯ ಘಟನೆ ಮತ್ತೆ ಆಗಬಾರ್ದು ಅಂತ ಅಂದುಕೊಂಡಿದ್ರು. ಆದರೆ ಮತ್ತೊಂದು ಅಂಥದ್ದೇ ಪ್ರಕರಣ ಹುಬ್ಬಳ್ಳಿಯಲ್ಲಿ ಆಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಪ್ರತಿಭಟನೆಯ ಹೋರಾಟ ಜಾಸ್ತಿ ಆಗ್ತಾ ಇದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ದಿವಸ ನಿಜಕ್ಕೂ ಕೂಡ ಒಂದು ರೀತಿಯ ಒಂದು ಪರಿಸ್ಥಿತಿ ಹುಬ್ಬಳ್ಳಿಯ ಒಂದು ಚೆನ್ನಮ್ಮ ವೃತ್ತದ ಬಳಿ ಉಂಟಾಗಿರುವಂಥದ್ದು. ಯಾಕಂದರೆ ಶವಾಗಾರದ ಎದುರಿಗೆ ವಿರೂಪಾಪುರವಣಿಯ ನಿವಾಸಿಗಳು ಪ್ರತಿಭಟನೆ ಮಾಡಿದ್ರು, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ರು. ಈಗ ಶವವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನೀಗ ಆಂಬ್ಯುಲೆನ್ಸ್ನಲ್ಲಿದ್ದೀನಿ. ಆಂಬ್ಯುಲೆನ್ಸ್ನಲ್ಲಿ ಒಂದು ಕಡೆ ಒಂದು ಅಂಜಲಿಯವರ ಶವವಿದೆ, ಅಲ್ಲಿ ಕುಟುಂಬಸ್ಥರ ಆಕ್ರಂದನ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇವರ ಮಗಳಿಗೆ ನ್ಯಾಯ ಸಿಗಬೇಕು. ಕೇವಲ ನಾವು ನೇಹವನ್ನು ಕಳೆದುಕೊಂಡಿದ್ದೇವೆ, ಮತ್ತೆ ಈಗ ಅದೇ ವಾರ್ಡಿನ ಒಂದು ಅಂಜಲಿಯನ್ನು ಕಳೆದುಕೊಂಡಿದ್ದೇವೆ. ಆದರೆ ನ್ಯಾಯ ಸಿಗ್ತಾ ಇಲ್ಲ, ಕಠಿಣ ಕ್ರಮ ಆಗ್ತಾ ಇಲ್ಲ ಅಂತ ಸ್ಥಳೀಯರು ಮತ್ತು ಪಕ್ಷಾತೀತವಾಗಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಚೆನ್ನಮ್ಮ ವೃತ್ತದಿಂದ ಸ್ಟೇಷನ್ನ ಒಂದು ರಸ್ತೆಯಲ್ಲಿ ಪ್ರತಿಭಟನೆ ಕಾವು ಜೋರಾಗಿದೆ. ಸ್ಥಳದಲ್ಲಿ ACP ಅವರಿದ್ದಾರೆ, DCP ಅವರಿದ್ದಾರೆ. ಕಂಟ್ರೋಲ್ ಮಾಡಲು ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ಇಲ್ಲಿ ಪಕ್ಷಾತೀತವಾಗಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ಅಂಜಲಿಯ ಸಾವು ಒಂದು ಪ್ರೀ ಪ್ಲಾನ್ಡ್ ಆಗಿತ್ತು. ಮೊದಲೇ ಆರೋಪಿ ಅಂಜಲಿ ಮನೆಗೆ ಬಂದು ಧಮಕಿಯನ್ನು ಹಾಕಿದ್ದ, ಪೊಲೀಸರಿಗೆ ಹೇಳಿದ್ದ. ಹೀಗಿದ್ರೂ ಕೂಡ ಪೊಲೀಸ್ ಅಲರ್ಟ್ ಆಗಿರಲಿಲ್ಲ. ಸೊ ಹೀಗಾಗಿ ಪ್ರತಿಭಟನೆ ಒಂದು ಮಾಡಲಾಗ್ತಿರುವಂಥದ್ದು. ಕ್ರಮ ತೆಗೆದುಕೊಳ್ಳಲು ಇಲ್ಲಿ ACP ಅವರು ಕೂಡ ಒಂದು ಪ್ರತಿಭಟನೆಯನ್ನು ಒಂದು ತಡೆಯುವಂಥ ಪ್ರಯತ್ನವನ್ನು, ಸುಗಮ ಸಂಚಾರಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇರುವಂಥದ್ದು. ಇಲ್ಲಿ ಪ್ರತಿಭಟನಾಕಾರರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಸರ್, ಪದೇ ಪದೇ ಒಂದು ಹುಬ್ಬಳ್ಳಿಯಲ್ಲಿ ಈ ರೀತಿ ಪ್ರತಿಭಟನೆ ಆಗ್ತಾ ಇರುವಂಥದ್ದು. ಪ್ರತಿಭಟನೆ ಆಗ್ತಾ ಇದೆ, ಹತ್ಯೆ ಕೂಡ ಆಗ್ತಾ ಇದೆ. ಅದು ಹತ್ಯೆ ಆಗಿದೆ. ಇದು ಎರಡನೇ ಹುಬ್ಳಿ ಆಗಿದೆ, ಒಂದು ತಿಂಗಳಿನಲ್ಲಿ ಆಗಿದೆ. ಎರಡನೇ ನಿರಂಜನ್ ಹಿರೇಮಠ ಹತ್ಯೆ ಆಗಿತ್ತು. ಎರಡನೇ ಇವತ್ತಿದ ಇದನ್ನು ಲವ್ ಕೇಸ್ ಅಂತೇಳಿ ಜನ ಎತ್ತಾಡ್ತಾ ಇದ್ದಾರೆ. ಆದ್ರೆ ಏನಿದ್ರೆ ತಪ್ಪು ಮಾಡಿದ್ದಾನೆ. ಇಂಥವ್ರ ಮ್ಯಾಗ ಕಠಿಣ ಕಾನೂನು ಯಾವ ಸರ್ಕಾರ ಇದೆ, ತಮ್ಮದೇ ಸರ್ಕಾರದಲ್ಲಿ ಮಹಿಳೆಯರಿಗೆ ಯುವತಿಯರಿಗೆ ರಕ್ಷಣೆ ಇಲ್ವಾ ಅಂತ ಪ್ರಶ್ನೆ ಎತ್ತಿದೆ ಸರ್. ಅಲ್ಲ, ಮಹಿಳೆಗೆ ರಕ್ಷಣೆ ಈ ಸರ್ಕಾರದಲ್ಲಿ ಇದ್ದಂಥ ರಕ್ಷಣೆ ಯಾವತ್ತೂ ಯಾವುದೇ ಸರ್ಕಾರನಾಗ ರಕ್ಷಣೆ ಇರಲಿಲ್ಲ. ಮೊನ್ನೆ ಕೊಡಗಿನಲ್ಲಿ ಆಯ್ತು, ಇವತ್ತಾಯ್ತು.
ಪ್ರತಿಯೊಬ್ಬರಾಗ ಅವ್ರ ವೈಯಕ್ತಿಕ ಇದ್ರೆ ಅವ್ರ ಮುಂಚೆನೆ ಮೊದಲ ಪೊಲೀಸರಿಗೆ ತಿಳಿಸಬೇಕು. ತಿಳಿಸಿದಾರಲ್ಲ, ಪೊಲೀಸರಿಗೆ ಹೇಳಿದ್ದಾರೆ, ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಅಲ್ಲ, ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರೆ ಪೊಲೀಸರ ಮ್ಯಾಗ ಸರ್ಕಾರ ಇದೆ, ಹೋಮ್ ಮಿನಿಸ್ಟರ್ ಇದೆ, ಅವ್ರ ಜೊತೆ ಮಾತಾಡ್ತೀವಿ. ಇದರ ನಮ್ಮ ಜೊತೆ ನಿರಂಜನ್ ಹಿರೇಮಠಿದ್ದಾರೆ, ನೇಹಾ ಅವರ ತಂದೆ. ಸರ್, ತಮ್ಮ ಮಗಳ ಸಾವು ಇನ್ನು ಮನಸ್ಸಿನಲ್ಲಿ ಹಾಗೇ ಇದೆ. ತಮ್ಮ ವಾರ್ಡ್ನಲ್ಲಿ ಮತ್ತೊಂದು ಈಗಾಗಲೇ ನೋಡಿದ್ದೀರಿ, ಕಳೆದ 15-20 ದಿವಸ ಹಿಂದ್ಗಡೆ ನನ್ನ ಮಗಳನ್ನ ಹತ್ಯೆ ಮಾಡಿದ್ರು. ಮತ್ತೆ ಕೂಡ ಈಗ ಮತ್ತೊಂದು ಇವತ್ತಿನ ಹತ್ಯೆ ಮಾಡಿದ್ದಾರೆ. ಹಾಡಾಗಲ ಬೆಳಗ್ಗೆ 5:00 ಬಂದು ಮರ್ಡರನ್ನು ಮಾಡಿ ಅವರೆಲ್ಲರೂ ಕೂಡ ಯಾವ ರೀತಿ ಬಿಂದಾಸಾಗಿ ಅಡ್ಡಾಡತ್ತಾರಂದ್ರೆ ಅವ್ರು ತಾವು ಹೇಳಿದ್ರೆ ನನ್ನ ಮಗಳಿಗೆ ಆಗಿದೆ, ಮುಂದೆ ಯಾರಿಗೆ ಆಗೋದು ಬೇಡ ಅಂತ. ಆದ್ರೆ ತಮ್ಮದೇ ವಾರ್ಡ್ನಲ್ಲಿ ಆಯ್ತು ವಿಪರ್ಯಾಸ ಅಂತ. ಈಗ ನನ್ನ ವಾರ್ಡ್ನಲ್ಲೇ ಬೆಳಗ್ಗೆ 5:00 ಈ ರೀತಿ ದುರಂತ ಆಗಿದೆ. ಅದರಿಂದ ನಾನು ಬಹಳ ಮತ್ತೊಂದು ದೃಶ್ಯಾವಳಿ ನಿಮ್ಗೆ ತೋರಿಸ್ತೇನೆ. ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡಿದ್ರು. ಯಾಕಂದ್ರೆ ಪ್ರತಿಭಟನೆ ಕಾವು ಜೋರಾದ್ರೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಅಂಜಲಿಯ ಶವ ಇರುವಂತ ಆಂಬುಲೆನ್ಸ್ಗೆ ದಾರಿ ಮಾಡಿಕೊಟ್ಟಿದ್ದಾರೆ ಪೊಲೀಸರು. ಮತ್ತೊಂದು ಕಡೆ ಪ್ರತಿಭಟನೆಗಾರರನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿಯ ವಾತಾವರಣ ಅಲ್ಲಿ ನೋಡ್ಬೋದು. ದೃಶ್ಯಾವಳಿಯಲ್ಲಿ ಅಡ್ಡ ಹಾಕುವಂತ ಒಂದು ಪ್ರಯತ್ನವನ್ನ ಈಗ ಪ್ರತಿಭಟನಾಕಾರರು ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಪೊಲೀಸರು ಕೂಡ ಸಾಕಷ್ಟು ಹರಸ ಬರ್ತಾ ಇದ್ದಾರೆ. ಲಾ ಅಂಡ್ ಆರ್ಡರ್ ಸಮಸ್ಯೆ ಆದ್ರೆ ದಿನವಿಡೀ ಟ್ರಾಫಿಕ್ ಸಮಸ್ಯೆ ಆಗ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ನೇಹಾ ಹತ್ಯೆ ಮಾಸುವ ಮುನ್ನವೇ ಮಗದೊಂದು ಅಂತಹದ್ದೇ ಘಟನೆ ಈಗ ಸಂಭವಿಸಿರೋದ್ರಿಂದ ಸಹಜವಾಗಿ ಹುಬ್ಬಳ್ಳಿಯಲ್ಲಿ ಹೆಣ್ಣುಮಕ್ಕಳು ಸ್ವತಂತ್ರವಾಗಿ ಜೀವಿಸೋದಕ್ಕೂ ಹಕ್ಕಿಲ್ವಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನೆಷ್ಟು ಹೆಣ್ಣು ಮಕ್ಕಳ ಬಲಿಗಾಗಿ ಕಾದಿದೆ ಸರ್ಕಾರ ಅನ್ನುವಂತಹ ಪ್ರಶ್ನೆಯನ್ನ ಹೊರಹಾಕ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಪೊಲೀಸ್ ದಕ್ಷ ಅಧಿಕಾರಿ ಆಗಿದ್ದಿದ್ರೆ ಅಲ್ಲಿಯೇ ಅಂತಹ ಒಂದು ಪ್ರಕರಣಗಳನ್ನ ಫುಲ್ ಸ್ಟಾಪ್ ಇಟ್ಬಿಡ್ತಾ ಇದ್ರು, ಮುಂದುವರಿತಾ ಇರಲಿಲ್ಲ. ಅದರ ಬೆನ್ನಲ್ಲೇ ಮಗದೊಂದು ಪ್ರಕರಣ ಆಗ್ತಾ ಇದೆ ಅಂತ ಅಂದ್ರೆ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಅನ್ನುವಂತಹ ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಈ ಆಕ್ರೋಶ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಕಂಡು ಬರ್ತಾ ಇರುವುದು. ಅಂಜಲಿಯ ಮೃತದೇಹವನ್ನ ಆಂಬ್ಯುಲೆನ್ಸ್ನಲ್ಲಿ ತರೋ ಮೂಲಕವಾಗಿ ಆಂಬ್ಯುಲೆನ್ಸ್ನ ಮುಂಭಾಗ ಬಾಯಿ ಬಡಿದುಕೊಂಡು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನ್ಯಾಯ ಬೇಕು ಅನ್ನುವಂತಹ ಕೂಗು ಎಲ್ಲೆಡೆ ವ್ಯಕ್ತವಾಗ್ತಾ ಇದೆ. ನೀರು ಕುಡಿರಿ ಅಲ್ವೇ ಸಂಗ ಈ ಬಗ್ಗೆ ಮುಂಚಿತವಾಗಿ ಪೋಷಕರಿಗೆ ಗೊತ್ತಿತ್ತು. ಆ ವ್ಯಕ್ತಿ ಏನಿದ್ದಾನೆ ಅವನು ಬಹಳ ನನ್ನ ಮಗಳನ್ನ ಪೀಡಿಸ್ತಾ ಇದ್ದಾನೆ ಅಂತ ಕರೆದು ಬುದ್ಧಿವಾದವನ್ನು ಕೂಡ ಹೇಳಿದ್ರು. ಬಗ್ಗದೇ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೂ ಕೂಡ ಇನ್ಫಾರ್ಮ್ ಅನ್ನ ಮಾಡಿದ್ರು ಆತನಿಗೆ ಬುದ್ಧಿ ಹೇಳಿ ಅಂತ. ಅದ್ಯಾವುದು ಆಗದೇ ಇದ್ದದ್ರ ಪರಿಣಾಮವೇ ಇವತ್ತು ಅಂಜಲಿ ಕೊಲೆ ಆಗಿರೋದು, ಈ ಪರಿಪ್ರಮಾಣದಲ್ಲಿ ಹತ್ಯೆ ಆಗಿರೋದು. ಇಂತಹ ಆರೋಪಿಯನ್ನ ಗಲ್ಲಿಗೆ ಏರಿಸಲೇಬೇಕು, ಎನ್ಕೌಂಟರ್ ಮಾಡಲೇಬೇಕು ಅನ್ನುವಂತಹ ಕೂಗು ಈಗ ಹುಬ್ಬಳ್ಳಿಯಾದ್ಯಂತ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನಾ ಆಕ್ರೋಶ ಇಲ್ಲಿಗೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನ್ಯಾಯ ಸಿಗುವವರೆಗೂ ಶವ ಎತ್ತಲ್ಲ ಅಂತ ಕೂಡ ಬಿಗಿ ಪಟ್ಟಣ ಹಿಡಿದಿದ್ದಾರೆ. ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸೋ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡದೆ ಎಲ್ಲರನ್ನೂ ಚದುರಿಸುವಂತಹ ಪ್ರಯತ್ನ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ಪರಿಸ್ಥಿತಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ.